ಬನಾನಾ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ರಲ್ವಾ, ಅದನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಈಗ. ಇದು ಗ್ರೇವಿ, ಆಲ್ರೆಡಿ ಹೇಳಿದ್ದೆ ಅಲ್ವಾ ಗ್ರೇವಿ ಅಂತ. ರೆಡಿ. ಈಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ. ಮಸಾಲ ದಾಹಿ ನೋಡೋಕ್ಕೆ ಹೆಂಗಿದೆ ಅಷ್ಟೇ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ನೀವು ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಆ್ಯಂಡ್ ಬನಾನಾ ಕಬಾಬ್ ಅಂತೂ ಹೈಲೈಟ್ ಇದರಲ್ಲಿ, ಅಷ್ಟು ಚೆನ್ನಾಗಿತ್ತು. ಇನ್ನೂ ಒಂದ್ಸತಿ ಮಾಡ್ಕೊಂಡು ತಿನ್ನಬೇಕು. ನಿಮಗೂ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಇದು ಬನಾನಾ ಕಬಾಬ್ ಟ್ರೈ ಮಾಡಿ. ತುಂಬ ಹೈಲೈಟ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸೊ ನಾನು ಬಿಲೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಟ್ರೈ ಮಾಡಿ ಮನೇಲಿ ಒಂದ್ಸತಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಬಂದರೆ ನಾವು ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ಈ ಥರ ಒಂದಾಗಿ ಊಟ ಮಾಡೋದು ಎಲ್ಲ ಹಾಲಲ್ಲಿ ಇಟ್ಬಿಟ್ಟು. ಸೊ ಬೇರೆ ಟೈಮಲ್ಲಿ ನಾವು 3 ಮೆಂಬರ್ಸ್ಗೂ ಆಫೀಸ್ ಕೆಲಸ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಊಟ ಮಾಡ್ಕೊಂಡು ಹೋಗೋದು. ಸೊ ಈ ಥರ ಎಲ್ಲರೂ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡೋದು, ಅದು ನಮಗೆ ಟೈಮ್ ಸಿಗೋದಂತೂ ಬರೀ ಸ್ಯಾಟರ್ಡೆ ಸಂಡೇ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ಡಿಸ್ಕ್ರಿಪ್ಷನ್ನಲ್ಲಿ ಅಲ್ಲಿ ಫುಲ್ ವ್ಲಾಗ್ ಹಾಕಿದ್ದೀನಿ, ಅದನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.